ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಎಂತ ಗೊತ್ತುಂಟಾ, ನಿಮಗೆ ಗೊತ್ತಾಗ್ಬೋದು ನೋಡಿ. ಈಗ ತೆಂಗಿನಕಾಯಿ ತೆಗುವ ಕೆಲಸ ಆಗ್ತಾ ಉಂಟು. ಹಾಗೆ ತೆಂಗಿನಕಾಯಿ ತೆಗಲಿಕ್ಕೆ 3 ಬಂದಿದ್ದಾರೆ. ಅಂದರೆ 3 ಯಾಕೆ ಅಂದರೆ, ಒಬ್ಬರು ಮಿಷಿನಲ್ಲಿ ಹತ್ತುವವರು, ಇನ್ನೊಬ್ಬರು ಹೀಗೇನೆ. ಅಂದರೆ ಕೆಲವು ತೆಂಗಿನ ಮರದಲ್ಲಿ ಕರಿಮೆಣಸಿನ ಬಳ್ಳಿ ಉಂಟಲ್ಲ, ಅದಕ್ಕೆಲ್ಲ ಅದಕ್ಕೆ ಆ ತೆಂಗಿನ ಮರಕ್ಕೆ ಮಿಷಿನ್ನಿಂದ ಹತ್ತಲಿಕ್ಕೆ ಆಗೋದಿಲ್ಲ, ಕರಿಮೆಣಸಿನ ಬಳ್ಳಿ ಹಾಳಾಗ್ತದಲ್ಲ. ಹಾಗೆ ಇಬ್ಬರು ಹೀಗೇನೆ ಹತ್ತುವವರು, ಒಬ್ಬರು ಮಿಷಿನಲ್ಲಿ ಹತ್ತುವವರು. ಹೀಗೇನೆ ಹತ್ತುವವರು ಸಹ ಕರಿಮೆಣಸಿನ ಬಳ್ಳಿ ಇರುವ ತನಕ ಏಣಿಯಲ್ಲಿ ಹತ್ತುತ್ತಾ ಇದ್ದಾರೆ. ಓಕೆ, ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಇವತ್ತು ಆದಿತ್ಯವಾರ, ಪೂಜೆಗೆ ಹೋಗಿ ಬಂದ್ವಿ. ಈಗ ಸ್ವಲ್ಪ ತೆಂಗಿನಕಾಯಿ ಅಲ್ಲೇ ರಾಶಿ ಹಾಕಬೇಕು ತೋಟದಲ್ಲಿ. ಮತ್ತು ಇವತ್ತು 2 ಫಂಕ್ಷನ್ ಉಂಟು. ನನಗೆ ಒಂದು ಕಡೆ ಮದುವೆಗೆ ಹೋಗ್ಲಿಕ್ಕೆ ಉಂಟು, ಮತ್ತು ಪಪ್ಪ ಮತ್ತು ಮಮ್ಮಿಗೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು. ಮತ್ತು ಅಲ್ಲಿಂದ ವಾಪಸ್ ಬಂದು ಆದಷ್ಟು ಅಂಗಳಕ್ಕೆ ತಂದು ಹಾಕೋದು. ನಿಮಗೆ ಒಂದು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್? ಕನ್ನಡದ ಪಂಡ್ಲೆ ಈಗ ಎಷ್ಟು ಸಮಯದಿಂದ? 15 ವರ್ಷ ಆಯ್ತು. ಹೌದಾ? ಪುನಃ ತೆಂಗಿನಕಾಯಿ ಬಂದಿದೆ. ಹೇಗೆ ಹೇಗೆ ಆಗ್ತದೆ? ಒಳ್ಳೆ ಆಗ್ತದಾ? ಒಳ್ಳೆ ಆಗ್ತದೆ. ದಿನಕ್ಕೆ ಎಷ್ಟು? 10 ಮರ. 10 ಮರವ? ಮತ್ತು ಈಗ ರೇಟ್ ಹೇಗೆ ನಿಮ್ದು? ಒಂದು ಮರಕ್ಕೆ? ಹೌದಾ? ಲಾಸ್ಟ್ ಇಯರ್ ಎಷ್ಟಿತ್ತು? ಲಾಸ್ಟ್ ವರ್ಷ ಎಷ್ಟಿತ್ತು? ಲಾಸ್ಟ್ ವರ್ಷ ತೆಂಗಿ ಅಂದರೆ ನಿಮ್ಮದು ಹೀಗೆ ತೆಂಗಿನಕಾಯಿಗೆ ಜಾಸ್ತಿ ಆದಾಗೆ ನಿಮ್ಮ ರೇಟ್ ಸಹ ಜಾಸ್ತಿ ಆಗಿ. ಕರೆಕ್ಟ್. ಹತ್ತುದಾ? ಹೀಗೆ ಹತ್ತುದಿಲ್ವಾ ನೀವು? ನಿಮ್ಗೆ ಗೊತ್ತಿಲ್ವಾ ಹೀಗೇನೆ? ಹಾಗೆ. ಅಂದೆ ಬೊಕ್ಕ ನಿಕಲೇನ ಲೆಪ್ಪು ವೇರು ಮುಲ್ತ ಆದು ಬೊಕ್ಕ ಪೋಲೆ ಮುಲ್ತ ಆಯಿ ಬೊಕ್ಕ ಎಲ್ಲೆ ಈರ್ನ ಏತ್ ವರ್ಷದ ಎಕ್ಸ್ಪೀರಿಯನ್ಸ್ ಮೇರ್ನ? 20 ವರ್ಷ ಡೈಲಿನಾ? ಅತಿ ಇರು ಡೈಲಿ ಪೋಪರಾ? ಡೈಲಿ ಪೋಪರಾ? ಅತಿ ಇರ್ನ ಡೈಲಿ ಅಂಡ್
ಇನ್ಕಮ್ ಇಂಚಿನಿ ದಿನಕ್ಕೆ ಒಂಜಿ ಮರಕ್ಕೆ 100 ರೂಪಾಯಿ ಅಂಡ ಇವರು ನೋಡಿ ಖಾಲಿ ಮರಕ್ಕೆ ಹತ್ತದಲ್ಲ ತೆಂಗಿನ ಮರಕ್ಕೆ. ಇವರು ಫುಲ್ ಆಲ್ರೌಂಡರ್. ಎಲ್ಲ ದೇವಸ್ಥಾನದಲ್ಲಿ ಇಡ್ತಾರೆ, ನೀವು ನೋಡಿರ್ಬೋದು ಇವರಿಗೆ. ಸರಿ ನೋಡಿ. ಕರಿಮೆಣಸು ತೆಗ್ಲಿಕ್ಕೆ ಹೋಗ್ತೀರಾ? ಹೋಗ್ತಾರೆ ನೋಡಿ. ಇದು ನಮ್ಮ ಮನೆಯಿಂದ ಹೊರಡುವ ದಾರಿ. ಇದರ ಈಚೆ ನಮ್ಮದು, ಇದರ ಈಚೆ ಬೇರೆಯವರದ್ದು. ಇಲ್ಲಿ ಪಪ್ಪಾಯ ನೋಡಿ, ಇಡೀ ಮರದಲ್ಲಿ ಪಪ್ಪಾಯನೇ. ಈಚೆ ನಮ್ಮ ಸೈಡಿನ ಗಂಡಗಾಯ ಇದು ಪಪ್ಪಾಯ ಮರದಲ್ಲಿ ಎಂತ ಸಹ ಇಲ್ಲ. ಇದು ಹೇಗೆ ಹೀಗೆ ಹೀಗೆ ಆಗಬಾರ್ದಿತ್ತು ನೋಡಿ. ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಷ್ಟು ಬೇಜಾರಾಗ್ಬೋದು ಈ ಪಪ್ಪಾಯದ ಮರಕ್ಕೆ. ಈಗ ನಾನು ಮತ್ತು ಮಮ್ಮಿ ಎಂತ ಮಾಡೋದು ಗೊತ್ತುಂಟಾ? ಈಗ ಎಲ್ಲ ಕಡೆ ಇರ್ತದಲ್ಲ ತೆಂಗಿನಕಾಯಿ, ಅದು ಒಂದು ಕಡೆ ರಾಶಿ ಹಾಕೋದು. ಹೀಗೆ ಹೀಗೆ ಒಂದೊಂದು ಕಡೆ ರಾಶಿ ಹಾಕಿದರೆ ಮತ್ತು ಮನೆಗೆ ಕೊಂಡೋಗಲಿಕ್ಕೆ ಈಸಿ ಆಗ್ತದೆ, ಗೋಣಿಯಲ್ಲಿ ತುಂಬಿಸಿ. ನೆಟ್ಟೆಂಚ ಕಾರು ಕೋವು ಪಾಡೋನಿ ನಾನೊಂಜಿ ಒಂದು ದಿನ ಅಂಚಿಡ್ದೀಪಿನ ಅವು ಕೇಬಲ್ ಹೋಯ್ಕ ತಿಕ್ಕಾರೆ ಕೇಬಲ್ ಮರಕ್ಕೆ ಪಾಡ್ ಸುತ್ತಬಾರ್ದು. ನೆತ್ತ ಉಲಾಯ್ಡ್ ಬರ್ತದ್ದು, ನೆತ್ತ ಉಲಾಯ್ಡ್ ಬರ್ತದ್ದು, ನೆತ್ತ ಉಲಾಯ್ಡ್ ಬರ್ತದ್ದು ಏಕ ತಿಕ್ಕೊಂಡು. ಒಂದು ಮಾರಿ ಬಾರಿ ಬಂಗ ಉಂಡು, ಬೇಳಕ್ಕೆಲ್ಲ ಉಂಟು. ಒಂದು ಮಸ್ತ್ ಪುರ್ತಾ ಪುಣತೆ ತಿಕ್ಕೊಂಡು ಅದಕ್ಕೆ ದಿಕ್ಕದು ಕಾದ್ರಿಂದ ಅದಕ್ಕೆ ಲಾಕ್ ಅಪ್, ಟೈಟ್ ಅಪ್, ಗೆತ್ತಿಂದ ಫ್ರೀ ಅಪ್. ಮಲ್ಪುಲಗೆ ಒಂದಿಜು ಇದು ಕಾದ್ರಿಂದ ಲಾಕ್ ಅಪ್, ಗೆತ್ತಿಂದ ಫ್ರೀ ಅಪ್. ಓಕೆ, ಥ್ಯಾಂಕ್ ಯು. ಒಂದು ಈರು ಗೆತ್ತೊಂದ ಒಂದು ಗೆತ್ತೊಂದು ಏತು ನಾನು ಸೆಕೆಂಡ್ ಹ್ಯಾಂಡ್ ಗೆತ್ತೊಂದು 3000 ಮುಟ್ಟ ಉಂಟು. ಒಂದು ಹೊಸತ್ತು ಗೆತ್ತೊಂದ ನಂದ 3000. ಆಯ್ತಾ ನಿಮ್ದಾಯ್ತಾ? ಎಷ್ಟು ನಿಲ್ಲಿ ಒಂದು ನಿಮಿಷ ಪಪ್ಪ. ಎಷ್ಟು ತೆಂಗಿನ ಮರಕ್ಕೆ ಹತ್ತಿದ್ರಿ ಇವತ್ತು? ಇಲ್ಲಿ 9, ಅಲ್ಲಿ ಒಟ್ಟಿಗೆ 17, 16 ಇವತ್ತು ಇಲ್ಲೇ 16. ಮತ್ತು ನೀವು ಒಂದು ದಿನಕ್ಕೆ 10 ಅಂತ ಮಾತ್ರ ಹೇಳಿ. ಹಾಗೆ ಹೇಳ್ಬೇಕಲ್ಲ ಮತ್ತೆ. ಅಂದ್ರೆ ಮಿಡ್ಲಲ್ಲಿ ನೀವು ರೆಸ್ಟ್ ಮಾಡಿದ್ರಿ ಹಾಗೆ ಅಲ್ಲ? ಸ್ವಲ್ಪ ರೆಸ್ಟ್ ಮಾಡಿ ತೆಗೆದ್ರೆ ಸ್ವಲ್ಪ ಜಾಸ್ತಿ ತೆಗ್ಬೋದು ಅಲ್ಲ? ಓಕೆ ಓಕೆ. ಈಗ ಇವರು ಬಂದರು. ಈಗ ಇನ್ನು ಬಾಕಿ ಇದ್ದದೆಲ್ಲ ರಪ್ಪ ಇವರು ಮಾಡೋದು. ಇನ್ನು ಬಾಕಿ ಇದ್ದದೆಲ್ಲ ಇವರು ಮಾಡೋದು. ನೋಡಿ ಫೋನ್ ಬಂತು, ಇನ್ನು ಹೊರಡುದು. ಆಯಿತು, ಬಾಯ್, ಟಾಟಾ ಹೇಳಿ, ಬಾಯ್ ಬಾಯ್. ಇನ್ನು ಬೊಂಡಕೊಯ್ಲಿಗೆ ಹೋಗ್ತೀರಾ? ಮತ್ತೆಂತ ಗೊತ್ತುಂಟಾ, ನಾನು ನಿನ್ನೆ ಡ್ಯಾಡಿ ಮನೆಯಿಂದ ಇಲ್ಲಿ ಬರುವಾಗ ಉಂಟಲ್ಲ, ನನಗೆ ರೋಡಲ್ಲಿ ಮೊಲ ಸಿಕ್ಕಿತ್ತು. ಅದು ನಾನು ವಿಡಿಯೋ ತೆಗೆದಿದ್ದೇನೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯಿತಾ? ನೀವು ಸಹ ನೋಡಿ.
ಅದೇ ಮೊಲ ನೋಡ್ಲಿಕ್ಕೆ ಸಿಕ್ಕಿತು ಅಂತ. ಅದು ಉಂಟಲ್ಲ, ಅದು ನನ್ನ ಹತ್ರನೇ ಬರ್ತಿತ್ತು, ನಂಗೆ ಎದುರಿಗೆ ಆಗ್ತಿತ್ತು ವಿಡಿಯೋ ತೆಗಿಲಿಕ್ಕೆ ಸಹ. ನೋಡಿ ಎಷ್ಟು ಕ್ಯೂಟ್ ಉಂಟಂತ. ನಾನು ಮದುವೆಗೆ ಹೊರಟಿದ್ದು. ಫಸ್ಟ್ ಸಂಗಲ್ಲೇ ಸಾಗ ನಾನು ಕಾಲಿದು ನಾನು ಮದುವೆಗೆ ಹೊರಟಿದ್ದು. ನಾನು ನಿಮಗೆ ಅಲ್ಲಿ ಹೋಗಿ ಸಿಗ್ತೇನೆ ಆಯ್ತಾ, ಮತ್ತು ಸ್ವಲ್ಪ ಶೂಟ್ ಮಾಡ್ತೇನೆ. ಆದರೆ ನಾನೀಗ ಅಲ್ಲಿ ರೀಚ್ ಆಗುವಾಗ ಮದುವೆಯಾಗಿ ಊಟ ಸಾಕ್ತದಂತ ಗೊತ್ತಿಲ್ಲ ನನಗೆ. ಓಕೆ, ನಾನು ಹೊರಟೆ, ಇನ್ನು ಅಲ್ಲಿ ಹೋಗಿ ಸಿಗ್ತೇನೆ. ಓಕೆ. ರೇಸಿಂಗ್ ನೋಡಿ, ರೇಸಿಂಗ್. ಟೊಮಿಗೆ ಸ್ವೀಟಿ, ಮಿಕ್ಕಿ. ಮತ್ತೆ ಇವತ್ತು ಬೆಳಿಗ್ಗೆಯಿಂದ ಎಂತ ಕೆಲಸ? ಇದೆ, ತೆಂಗಿನಕಾಯಿ ಸಾಕಾಯ್ತಾ? ಇಲ್ಲ. ನಾನೇನೋ ಫಂಕ್ಷನ್ಗೆ ಹೋಗುವಾಗ
ಸ್ವಲ್ಪ ದಾರಿ ಎಂಡಿಂಗಲ್ಲಿತ್ತು. ನಾನು ಊಟ ಸಾಗಿ ಎಲ್ಲರೂ ಮನೆಗೆ ಹೋದ್ರಂತ ಎಣಿಸಿದ್ದೆ. ಇವರು ತುಂಬಿಸುವುದು, ನಾನು ಗೋಣಿಯನ್ನು ಎತ್ತುವುದು ಮತ್ತು ಪಪ್ಪ ಕೊಂಡೋಗಿ ಅಂಗಳಕ್ಕೆ ಹಾಕುವುದು ತೆಂಗಿನಕಾಯಿ. ಇವತ್ತಿದೇ ಕೆಲಸ. ಮಧ್ಯಾಹ್ನ 2 ಕಡೆ ಫಂಕ್ಷನ್ ಇತ್ತು. ನಾನೊಂದು ಕಡೆ ಹೋಗಿದ್ದೆ ಮದುವೆಗೆ, ಇವರು ಪಪ್ಪ ಮತ್ತು ಮಮ್ಮಿ ಒಂದು ಕಡೆ ಹೋಗಿತ್ತು. ಹಾಗೆ ಮಧ್ಯಾಹ್ನ ಸ್ವಲ್ಪ ಬ್ರೇಕ್. ಅದು ಹಾಗೆ ವಾಪಸ್ ಬಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಎಗೈನ್. ಇನ್ನು ನಾಳೆಗೆ ಸ್ವಲ್ಪ ಬಾಕಿ ಉಂಟು. आता करेक्ट जायचे ಒಟ್ಟಾರೆ नी राव सांगता मागीर अंकल उकलू गुत्तू ना ಈಗ ಕರೆಕ್ಟ್ ಅಲ್ಲಿ ಶೂಟ್ ಆಗ್ತದೆ. ಈಗ ಯಾರು ಸಹ ಹಿಡಿಬೇಕಂತಿಲ್ಲ, ಬಟ್ ಸ್ವಲ್ಪ ದೂರ ಆಯ್ತಾ ಅಂತ ये जोड़ा पे पूरा इतने ಅಲ್ಲಿ ಕ್ಯಾಮರಾ ಉಂಟು ನೋಡಿ. ಈಗ ಎಲ್ಲರೂ ಬರ್ತಾರೆ ಇಲ್ಲಿ. ಎಂತ ಗೊತ್ತುಂಟಾ, ನಾನು ಇವತ್ತು ಮದುವೆ ಫಂಕ್ಷನಿಗೆ ಹೋಗಿದ್ದಲ್ಲ. ಯಾರ್ದು ಮದುವೆ ಗೊತ್ತುಂಟಾ? ನಮ್ಮ ಮನೆಗೆ, ಅಲ್ಲಿ ಡ್ಯಾಡಿ ಮನೆಗೆ ಎಲೆಕ್ಟ್ರಿಷನ್, ನಮ್ಮದು ಎಂಥ ಬಾವಿದ್ದು ಪಂಪ್ ಆಗಿರಲಿ, ಇನ್ವರ್ಟರ್ ಮತ್ತು ಪೈಪ್ಲೈನು ಎಂತ ಇದ್ದರು ಅವರೇ ಬರೋದು. ಒಂದು ಹೇಗೆ ಗೊತ್ತುಂಟಾ, ಹೇಗೆ ಅಂದರೆ ಒಂದು ಫ್ಯಾಮಿಲಿ ಥರನೇ ಕ್ಲೋಸ್. ಹಾಗೆ ಭಾರಿ ಒಳ್ಳೆ ಆಯಿತು ಮ್ಯಾರೇಜ್ ಫಂಕ್ಷನ್. ಮತ್ತು ಮೆಹಂದಿಗೆ ಸಹ ಹೋಗಿದ್ವಿ, ತುಂಬ ಗ್ರ್ಯಾಂಡ್ ಇತ್ತು. ಹಾಗೆ ಆಯಿತು, ಇವತ್ತಿಗೆ ಆಯಿತು. ತೆಂಗಿನಕಾಯಿ ಅಂಗಳ ಕೊಂಡೋಗಿ ಹಾಕಲಿಕ್ಕೆ ಇನ್ನು ನಾಳೆ ಬಾಕಿ ಉಂಟು. ಇವತ್ತಿಗೆ ಇಷ್ಟೇ, ಇನ್ನು ನಾಳೆ ಒಂದು ಸ್ವಲ್ಪ ಉಂಟು. ನಾಳೆ ಒಂದು ಒಂದು ಗಂಟೆದ್ದು ಕೆಲಸ ಬಾಕಿ ಉಂಟು ಅಲ್ಲ? ಅರ್ಧ ಗಂಟೆಯಿಂದ 1 ಗಂಟೆ ಸಾಕಲ್ಲ ನಾಳೆ? ಹಾಗೆ ನಾಳೆ ಮುಗೀತದೆ. ನಾನು ನಿಮಗೆ ಚಿಕ್ಕು ತೋರಿಸ್ತೇನೆ, ಎಷ್ಟು ಚಿಕ್ಕು ಉಂಟು ನೋಡಿ. ಆದರೆ ಒಂದು ಸಮಕಟ್ಟು ಒಂದು ಇಷ್ಟರ ತಿನ್ನಲಿಕ್ಕೆ ಸಿಗಲಿಲ್ಲ. ಅದು ಬಾವಲಿಗೆ ಆಗ್ತದೆ. ಹಸಿ ಹಣ್ಣಾಗುವ ಮೊದಲು ತೆಗೆದಿಟ್ಟರೆ ಅದು ಸಮಕಟ್ಟು ಹಣ್ಣು ಸಹ ಆಗೋದಿಲ್ಲ. ಬನ್ನಿ ತೋರಿಸ್ತೇನೆ ನೋಡಿ. ಚಿಕ್ಕು ನೋಡಿ ಎಷ್ಟು ಉಂಟು. ಒಂದು ಸಹ ತಿನ್ನಲಿಕ್ಕೆ ಮಾತ್ರ ಸಿಗುವ ಹಾಗೆ ಕಾಣೋದಿಲ್ಲ ನನಗೆ. ಇವತ್ತಿಗೆ ಆಯಿತು ತೆಂಗಿನಕಾಯಿ ತಂದು ಹಾಕಿ. ಇನ್ನು ನಾಳೆ ಸ್ವಲ್ಪ ಬಾಕಿ ಉಂಟು. ಆಯಿತು, ಸರಿ, ನಾನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.